ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕೋಲಾರ ಜಿಲ್ಲೆಯಿಂದ ಒಂದು ಸುದ್ದಿ ನಮ್ಮ ವಿಶೇಷ ಚೇತನರಿಗಾಗಿ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆ ತಪ್ಪದೆ ವೀಕ್ಷಿಸಿ. ಅನ್ಯಾಯಕ್ಕೆ ಒಳಗಾದ ವಿಶೇಷ ಚೇತನಿಗೆ ನ್ಯಾಯ ದೊರಕಿಸಲು ವಿಶೇಷ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ. ಹೀಗಾಗಿ ಅಗತ್ಯವುಳ್ಳವರು ಇದರ ಪ್ರಯೋಜನಕ್ಕೆ ಮುಂದಾಗಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಸುನಿಲ್ ಎಸ್ ಹೊಸಮನಿ ಸಲಹೆ ನೀಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾದ ಸುಪ್ರೀಂ ವಿಕಲಚೇತನರ ಸೇವಾ ಸಂಸ್ಥೆ 3ನೇ ವಾರ್ಷಿಕೋತ್ಸವದಲ್ಲಿ ವಿಶೇಷ ಚೇತನ ಫಲಾನುಭವಿಗಳಿಗೆ ವೀಲ್ಚೇರ್ ಊರುಗೋಲು ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸುಪ್ರೀಂ ವಿಶೇಷ ಚೇತನರಲ್ಲ, ಇವರೊಬ್ಬರು ವಿಶಿಷ್ಟ ಅದ್ಭುತ ವ್ಯಕ್ತಿ. ವಿಶೇಷ ಚೇತನರು ಕೀಳಿರಿಮೆ ಬಿಟ್ಟು ಸುಪ್ರೀಂ ಮಾದರಿಯಲ್ಲಿ ಉತ್ಸಾಹದಿಂದ ಬದುಕನ್ನು ತೊಡಗಿಸಿಕೊಂಡು ಮುನ್ನಡೆ ಸಾಧಿಸುವ ಮೂಲಕ ಸಮಾಜಕ್ಕೆ ಊರುಗೋಲಾಗಬೇಕೆಂದರು. ಸ್ವತಃ ವಿಕಲಚೇತನರಾಗಿರುವ ಸುಪ್ರೀಂ ತಾವು ಅನುಭವಿಸಿದ ಕೊರತೆಗಳನ್ನು ಅಗತ್ಯವುಳ್ಳವರಿಗೆ ದೊರಕಿಸುವ ಮೂಲಕ ಜವಾಬ್ದಾರಿ ಮೆರೆದರು. ತಾಯಿ ಮೇನಕಾ, ತಂದೆ ಶಾಂತಕುಮಾರ್ ಜೊತೆಗೆ ನಿಂತು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ ಸುಪ್ರೀಂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ನಾನಾ ಕ್ಷೇತ್ರದ ಸಾಧಕರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನಿಸುವ ಮೂಲಕ ಎಲೆಮರೆಕಾಯಿಗಳನ್ನು ಗೌರವಿಸಿದ್ದಾರೆ. ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆ.ಎಸ್. ಗಣೇಶ್, ಕಸಾಪ ನಿಕಟಪೂರ್ವ ಅಧ್ಯಕ್ಷ ನಾಗಾನಂದ ಕೆಂಪರಾಜು, ಗಮನ ಮಹಿಳಾ ಸಮೂಹದ ಸಮನ್ವಯಾಧಿಕಾರಿ ಶಾಂತಮ್ಮ ಮಾತನಾಡಿ ಸುಪ್ರೀಂ ಸಾಧನೆಯನ್ನು ಕೊಂಡಾಡಿದರು. ಕಸಾಪ ಗೌರವಾಧ್ಯಕ್ಷ ಟಿ. ಸುಬ್ಬರಾಯ, ಡಾಕ್ಟರ್ ಶರಣಪ್ಪ ಗೊಬ್ಬೂರು, ವೆಂಕಟಾಚಲಪತಿ, ಮುತ್ತಿಕುಂಟೆ ಕೃಷ್ಣಪ್ಪ, ಡಾಕ್ಟರ್ ಇಂಚರ ನಾರಾಯಣಸ್ವಾಮಿ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು.